ಪತ್ಲು ಲೇ ಇವತ್ತು 1ನೇ ತಾರೀಕು ಕಣ. ಮನೆ ಓನರು ಬಾಡಿಗೆಗೆ ಅಂತ ಬರ್ತಾನೆ. ಏನೋ ಮಾಡೋದೀಗ? 6 ತಿಂಗಳಿಂದ ಬಾಡಿಗೆನೆ ಕೊಟ್ಟಿಲ್ಲ ಗೊತ್ತಾ? ಪತ್ಲು ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತೀಯ? ಆ? ನಾನಿದ್ದೀನಲ್ಲ, ನೀನ್ ಧೈರ್ಯವಾಗಿರು. ಹ್ಮ್? ಏಯ್! ಆ, ಅಯ್ಯ. ಬಿಡು ಬಂದ ಓನರು. ಅಯ್ಯೋ ಈಗ ಯಾರ ಬಾಗಿಲು ತಟ್ತಾ ಇದಾರ ಕಣೋ. ಲೇ ಮೌಟು, ಏನಾದ್ರು ಯೋಚನೆ ಮಾಡೋ. ಬಂದ್ಬಿಟ್ಟಿದಾನಲ್ಲ ಅವನು. ಏನೋ ಮಾಡೋದೀಗ? ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ನೀನೇ ಏನಾದ್ರು ಯೋಚನೆ ಮಾಡೋ. ಐಡಿಯಾ. ಹೆಂಗಸ್ರು ವೇಷ ಹಾಕೊಂಡು ಓಡಾಬಿಡೋಣ ಕಣ ನಾವು. ಕರೆಕ್ಟ್ ಕಣ. ಅಣ್ಣ ಒಂಚೂರು ಸೈಡ್ಗೆ ಹೋಗ್ಬಿಡ್ತೀರಾ? ನಾವು ಮೋಟೋ ಪತ್ರ ಪಕ್ಕದ ಮನೆಯವರು ಸಕ್ಕರೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಕಣಣ್ಣ. ಪ್ರತಿ ಸರಿ ನೀವು ಕೊಡೋ ಹಲ್ವನ ತಿನ್ನಕ್ಕೆ ನನ್ನನ್ನೇನ್ ಗೂಬೆ ಅನ್ಕೊಂಡ್ರೇನೋ? ನಿಮ್ ಆಟ ನನಗ್ ಗೊತ್ತಿಲ್ವಾ? ಮಾಡ್ತಿದ್ದೀರು ನಿಮ್ಗೆಲೆ. ಅಯ್ಯಪ್ಪ ಬೇಡ. ಇದೊಂದ್ಸಲಿ ಚಮಕ್ ಪತ್ಲು, ಇದು ವರ್ಕೌಟ್ ಆಗಲ್ಲ ಕಣೋ. ಈ ಸರಿ ಬೇರೆ ಏನಾದ್ರು ಯೋಚನೆ ಮಾಡೋ. ಐಡಿಯಾ. ಮಿಸ್ಟರ್ ಅಮೀರ್ ಚಂದ್, ಫಕೀರ್ ಚಂದ್. ಇಷ್ಟು ಜೋರಾಗಿ ಯಾಕಪ್ಪ ಬಾಗಿಲು ಪಡಿತಾ ಇದೆಯಾ ನೀನು? ಸ್ವಲ್ಪ ಹೋದ್ರು ಮ್ಯಾನರ್ಸ್ ಬೇಡವಾ ನಿನಗೆ? ಕತ್ತೆ ಬೆಳ್ದಂಗ್ ಬೆಳ್ದಿದ್ಯಾ? ಕ್ಷಮಿಸಿ ತಪ್ಪಾಗೋಯ್ತು. ತಾವ್ಯಾರು ಅಂತ ನನಗ್ ಗೊತ್ತಾಗ್ಲಿಲ್ವಲ್ಲ. ಇವನು ಅಮೀರ್ ಚಂದು, ನಾನು ಫಕೀರ್ ಚಂದು. ಆ ಮೋಟೋ ಪತ್ರನ ನೋಡೋಣ ಅಂತ ಬಂದು ಎಲ್ಲೋ ಹಾಳಾಗೋಗ್ಬಿಟ್ಟವ್ರು ಅವರು, ಗೊತ್ತಾಗ್ತಿಲ್ಲ. ಏ ನೀವು ಅಮೀರ್ ಚಂದು ಅಲ್ಲ, ಫಕೀರ್ ಚಂದು ಅಲ್ಲ, ಮಾನ್ ಕೇಡಿಗಳು ನೀವು. 6 ತಿಂಗಳಿಂದ ನನಗ್ ಬಾಡಿಗೆನೆ ಕೊಟ್ಟಿಲ್ಲ. ನನ್ನ ಏನ್ ಅನ್ಕೊಂಡಿದ್ದೀರೋ ನೀವು? ನಿಮ್ಮ ನಾನೀಗ ಸುಮ್ನೆ ಬಿಡಲ್ಲ. ಹಿಡ್ಕೊಳ್ರ ಇದನ್ನ, ಹಾಳಾಗೋಗ್ಬಿಡುತ್ತ ಅದನ್ನು. ಏ ನಿಂತ್ಕೊಳ್ರೇ. ಹಿಡಿಮಗ ಅವ್ರನ್ನ. ಹಿಡಿಮಗ ಬೇಡ ಅವ್ರನ್ನ. ನಿಂತ್ಕೊಳ್ರೇ. ಬಂದ್ರ ನಿಮ್ ಕೈ ಕಾಲ್ ಮುರಿತೀನಿ ನಾನು. ನಿಮ್ಮನ್ನ ಸುಮ್ನೆ ಬಿಡಲ್ಲ. 6 ತಿಂಗಳು ಬಾಡಿಗೆನ ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ. ಬರಲ್ಲ. ಮರದಿಂದ ಬಚ್ಚಿಕೊಂಡ್ಬಿಡ ಕಣೋ. ಬರೋ ಮೋಟೋ ದಬಾಕಳೇನ. ಅಪ್ಪ ಗೊತ್ತಾಗಲ್ಲ ದಡೀರ್ಗೆ ಅಲ್ವಾ? ಇನ್ನೊಂದ್ ಕೈಯಿಂದ ಓಡಕ್ ಆಗಲ್ಲ ಕಣ ಪತ್ಲು. ಲೇ, ನಿನ್ನ ನಲ್ಲಿ ಮೂಳೆನಲ್ಲಿ ಸೇರುವ ಇರೋ ತನಕ ಓಡಪ್ಪ ನೀನು. ಇಲ್ಲ ನಾನು ಸಾಯಿಸ್ಬಿಡ್ತಾನೆ. ಚಲೋ. ಎಲ್ಲಿದ್ದೀರಾ? ಏ ಮೋಟೋ ಓಡ. ಇನ್ನು ಬರ್ಬಿಟ್ಟ. ಮನೆ ಖಾಲಿ ಮಾಡ್ಬಿಡ್ಬೇಕು ಕಣ ನಾವು. ಪತ್ಲು ಅಲ್ಲೇ ನಿಂತ್ಕೊಂಡಿದ್ದಾರೆ ಕಣ. ಬಂದ್ಬಿಟ್ಟ ದಡಿಯ ಓಡೋ. ಲೇ, ಎಡಬಾರ ಇದೆಯಲ್ಲ ನೀನು, ಕೆಳಗಿಳಿಯೋ. ಯಪ್ಪ. ಏನ್ ಜೋರ ಹೊಡಿತಾರಪ್ಪ ಇವನು. ಯಪ್ಪ. ಲೇ ಮೋಟೋ, ಶನಿಗ್ರಹ ಬಂದ್ಬಿಟ್ಟಿದೀವನೋ. ಅಯ್ಯಪ್ಪ, ಹೌದಾ? ಹಲೋ. ಸರ್ ಇಂಡಿಯಾ ಟೆಕ್ನಾಲಜಿ ನಮ್ಗಿಂತ ಫಾಸ್ಟ್ ಫಾರ್ವರ್ಡ್ ಆಗ್ಬಿಟ್ಟಿದೆ ಸರ್. ನಾವು ಕೋಟಿ ಖರ್ಚು ಮಾಡಿ ಏನು ಪ್ರಯೋಜನ ಆಗಿಲ್ಲ ಸರ್. ಆದ್ರೆ ಅವರು ಆಕ್ಸಿಜನ್ ಇಲ್ದೆ, ಸ್ಪೇಸ್ ಶಿಪ್ ಇಲ್ದೆ ನೋಡಿ ಸರ್ ಎಂತೆಂತ ಸಾಹಸ ಮಾಡ್ತಿದ್ದಾರೆ ಅಂತ ಅಲ್ವಾ ಸರ್? ಹಲೋ, ಹಾಯ್. ಏನ ಮಗ, ಹೆಂಗಿದ್ಯಾ? ಅಯ್ಯಪ್ಪ, ಯಾರಪ್ಪ ಅದು? ಏಯ್, ಯಾರದು ಒದ್ದಿದ್ದು? ಅಯ್ಯಪ್ಪ, ಅಪ್ಪ, ಅಯ್ಯಪ್ಪ, ಅಟ್ಯಾಕ್ ಅಟ್ಯಾಕ್. ಏಲಿಯನ್ಸ್ ಇಲ್ಲಿಗೂ ಬಂದ್ಬಿಟ್ಟಿದೆ. ಅಯ್ಯೋ.
ಗಸಗಸೆ ನನ್ನ ಫ್ರೆಂಡು ನಮ್ಮ ಮನೆ ಮಾಲೀಕರಿಂದ ಬಚಾವ್ ಮಾಡು ಪ್ಲೀಸ್. ಅವ್ರು ನಮಗೆ ನಾಯಿ ಕೊಡ್ದ ಕೊಡಿತಾವನೆ, ನೆಮ್ಮದಿಯಾಗಿರಕ ಬಿಡ್ತಾ ಇಲ್ಲ. ಏನಾದ್ರು ಮಾಡೋ. ಅಯ್ಯೋ ನೀವಿಬ್ರು ಚಿಂತೆನೆ ಮಾಡ್ಬೇಡಿ. ಮನೆ ಮಾಲೀಕನಿಂದ ತಪ್ಪಿಸ್ಕೊಳಕ್ಕೆ ನನಗೆ 20 ವರ್ಷದ ಅನುಭವ ಇದೆ ಕಣ್ರೋ. ಹೌದಾ? ಅಯ್ಯಪ್ಪ ಇಳಿರ ಅಮ್ಮ ಬಂದ್ಬಿಟ್ಟ ಇಲ್ಲೇ ದಡಿಯ. ಅಯ್ಯೋ ಏ ಬರ್ರೋ. ಬರಪ್ಪ. ಅಯ್ಯ ಈ ಮನೆ ಯಜಮಾನ ಮನೇಲಿದ್ದಾನ? ಇಲ್ವಲ್ಲ? ಹೌದು, ಇಲ್ಲ. ಏಯ್ ಅದೇನು ಇಲ್ಲ ಇಲ್ಲ ಅಂತ 2 ಸರಿ ಹೇಳ್ತೀರಾ, ಒಂದ್ಸರಿ ಹೇಳಿದ್ರೆ ಆಗಲ್ವಾ? ನಿಮ್ ಮೇಲೆ ನನಗೆ ಡೌಟ್ ಇದೆ. ಓ ಸೀನ್ ಬೇಡ ಕಣಲೇ, ತಗೊಳಕೊಂಡ್ಬಿಡ್ತೀಯ. ಯಜಮಾನ್ರೆ, ನಾನು ನಿಮಗೆ ಸೀನ್ ಬೇಡ ಅಂತ ಹೇಳಿದ್ದೆ, ಆದ್ರೂ ಯಾಕೆ ಸೀನ್ ಅಂದ್ರೆ ನೀವು ಈಗ ನೋಡಿ ಹೆಂಗಾಯ್ತು ಅಂತ. ಈಗಂತದ್ದೇನಾಯ್ತು? ಏನಾಯ್ತು? ಒಂಟಿ ಸೀನನ್ನ ಅಪ್ಶಕನ ಅಂತ ಹೇಳ್ತಾರೆ. ಹೋಗೋ ಕೆಲಸನೂ ನೆಟ್ಗಾಗೋದಿಲ್ಲ ಆಮೇಲೆ ಅಷ್ಟೇ. ಓ ಹಾಗ? ಹೌದು, ನೀವು ಒಳಗಿಂದ ಬರ್ತಾ ಇದ್ದೀರಲ್ಲ, ಮನೆ ಯಜಮಾನ ಮನೆ ಒಳಗಿಲ್ವಾ? ಇದ್ರೆ ಒಂದ್ ಸ್ವಲ್ಪ ಕರಿತೀರಾ ಅವನ್ನ? ಅಯ್ಯೋ, ಮನುಷ್ಯನಿಗೆ ಮಾತನೇಟು ದನಕ್ಕೆ ದೊಣ್ಣೆ ಇಟ್ಟು ಅಂತಾರೆ. ಹೆಸರಿನ ಹೇಳೋದು ಸೀನ್ ಬೇಡ ಅಂತ ನಿನಗೆಲೇ. ಏನಪ್ಪ ನನ್ನ ಮಾತೆ ಕೇಳಲ್ಲ ಅಂತೀಯಲ್ಲಪ್ಪ ನೀನು. ಮರ್ಯಾದಿಂದ ಹೇಳಿ ಇಬ್ರು ಯಾರು ಅಂತ. ನಿಜಾನೇ ಹೇಳ್ತಿದ್ದೆ ಸಮಯ. ನಾವು ಗೆಸ್ಟ್ಗಳು ಮನೆಗೆ ಬಂದಿದ್ವಿ ಅಷ್ಟೇ. ಆದ್ರೆ ಸರ್, ನೀವ್ ಯಾಕೆ ಈ ಮನೆ ಯಜಮಾನನ್ನೇ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನಾನು ಫ್ರೆಂಡ್ ಮೋಟ್ರ್ ಪರ್ಲನ್ನ ಹುಡುಕ್ತಾ ಇದ್ದೀನಿ. ಅವ್ರು ಇವ್ರ ಮನೆಗೆ ಬರದ ಇನ್ನೆಲ್ಲಿಗೆ ಹೋಗ್ತಾರೆ ಹೇಳಿ? ಅದಕ್ಕೆ ಇಲ್ಲಿಗೆ ಬಂದೆ. ಕೋತ್ ನನ್ನ ಮಕ್ಕಳು ಮರದ ಮೇಲೆ ಇರ್ಬೋದು ನೋಡಿ. ಲೋಪ ತಂದೆ, ಸೀನ್ ಬೇಡ ಕಣೋ, ಮೇಂಟೈನ್ ಮಾಡೋ. ಅಲ್ಲ, ನನಗೆ ಏನಾಗಿತ್ತು? ನನಗೆ ಗಡ್ಡ ಬಂದಿತ್ತು, ಅದನ್ನ ನಾನು ನೀವ್ತಾ ಇದ್ದೆ ಅಂತೆಲ್ಲ ಅನಿಸ್ತೈತಲ್ಲಪ್ಪ. ಅಯ್ಯೋ, ಕಂಟ್ರೋಲ್ ಮಾಡ್ರಿ ನೀವು. ಏನಾರು ತಗಲಾಕೊಂಡ್ರೆ ನಮ್ಮನೆ ಕಬಾಬ್ ಮಾಡ್ಬಿಡ್ತಾರಪ್ಪ. ಸೀನ್ ಬೇಡ ಕಣಲೇ, ಸುಮ್ಮನೆ ನಾನು. ನೀವು ಇದನ್ನ ಹುಡುಕ್ತಿಲ್ಲ ತಾನೆ? ಆದ್ರೆ ನಾನು ನಿಮ್ಮಿಬ್ಬರನ್ನ ಹುಡುಕ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟ ದಡಿಯ. ದೇವತಂದ್ರೆ ಬಂದಿರ್ಕೊಂಬಿಡ. ಚೂ ಬಿಚ್ಚಾಕೋ. ಬಾ ಒಳಗಡೆ ದೇವ್ರ ಮುಂದೆ ಕೂತ್ಕೊಂಬಿಡೋಣ. ಐಡಿಯಾ, ನಾವಿಬ್ರು ವೇಷನ ಬದಲಾಯಿಸ್ಕೊಂಬಿಡೋಣ. ಯಾರಿಗೂ ಗೊತ್ತಾಗೋದಿಲ್ಲ. ಕೊಡ. ಭಗವಂತನ ಕೃಪೆ ನಿಮಗಿರ್ಲಿ. ಕೇಳ್ಕೊ ಮಗು, ಭಗವಂತನ ಹತ್ರ ಏನ್ ಕೇಳಿದ್ರು ನಿಂಗೆ ಭಗವಂತ ಕೊಟ್ಟೇ ಕೊಡ್ತಾನೆ ಮಗು. ರಂಗ ವಿಠಲ, 6 ತಿಂಗಳು ಬಾಡಿಗೆ ನನ್ನನ್ನು ಕೊಡಿಸ್ಬಿಡಪ್ಪ. ನಿನ್ನ ಆಸೆ ನೆರವೇರುತ್ತೆ ಭಕ್ತ. ಮೋಟು ಪತ್ಲು ಇಬ್ರು ನಿನ್ನ ಬಾಡಿಗೆಲ್ ಕೊಟ್ಬಿಡ್ತಾರೆ. ನಿನಗೆ ಹೆಂಗ್ ಗೊತ್ತಾಯ್ತು ತಂದೆ ಮೋಟು ಪತ್ಲು ನನಗೆ ಬಾಡಿಗೆ ಕೊಡ್ಬೇಕು ಅಂತ? ನಾನು ಸರ್ವಂತರ್ ಯಾಮಿ ಕಣೋ ಮುಟ್ಟಾಳ. ಎಲ್ಲೆಲ್ಲೇನೇ ನಡೆಯುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ. ಅವರಿಬ್ರು ತುಂಬಾ ಒಳ್ಳೆಯವರು. ನಿನ್ನ ಬಾಡಿಗೆನ ಕೊಟ್ಬಿಡ್ತಾರೆ. ಅದು ನೀನ್ ಎಣಿಸ್ಕೊಂಡು ಹೋಗ್ಬೋದು, ಗೊತ್ತಾಯ್ತಾ? ನೀನೇನಾರು ಅವ್ರಿಗೆ ತೊಂದರೆ ಕೊಟ್ರೆ ನಾನು ನಿನಗೆ ಶಿಕ್ಷೆ ಕೊಟ್ಬಿಡ್ತೀನಿ, ಗೊತ್ತಾಯ್ತಾ? ಇಲ್ಲ ತಂದೆ, ನಾನು ಅವ್ರಿಗೆ ತೊಂದರೆ ಕೊಡಲ್ಲ. ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಅದ್ರ ಮೇಲೆ 10,000 ರೂಪಾಯಿ ಎಕ್ಸ್ಟ್ರಾ ಕೊಡಿಸ್ಬಿಡು, ನನಗೆ ಅಷ್ಟೇ ಸಾಕು. ಇನ್ನೇನೋ ಕೇಳ್ಬೇಕು ಅನ್ಕೊಂಡಿದ್ದೆ, ಮರ್ತೋಗ್ಬಿಟ್ಟೆ ತಂದೆ ನಾನು. 10 ಲಕ್ಷ ಕೊಡಿಸ್ತೀನಿ ಬಿಡ. ಅದ್ರಲ್ಲಿ ನಾನು ಅವ್ರಿಗೆ 10,000 ರೂಪಾಯಿ ಕೊಡೋಣ ಅಂತಿದ್ದೆ. ಎಲ್ಲಿಗೆ ಹೋಗ್ಲಿ, ಯಾರು ಕೊಡ್ಲಿ? ಅವ್ರಿಬ್ರು ಎಸ್ಕೇಪ್ ಆಗ್ಬಿಟ್ಟವ್ರಲ್ಲ. ಯೋಚನೆ ಮಾಡ್ಬೇಡ ಕಂದ. ನಿನ್ನಿಂದ ಪೂಜಾರಿ ನಿಂತವನಲ್ಲ, ಅವನ ಕೈಲಿ ಕೊಡು, ಅವನು ಮೋಟು ಪತ್ರ ಕೊಡ್ತಾನೆ. ಸ್ವಾಮಿ ಪೂಜಾರಿಗಳೇ, ಈ 10,000ನ ಆ ಮೋಟು ಪತ್ಲು ಎಲ್ಲಿದ್ರು ಹುಡುಕ್ಬಿಟ್ಟು ಕೊಟ್ಬಿಡಿ. ದೇವ್ರು ನನ್ಗೆ 10 ಲಕ್ಷ ಕೊಡ್ತಾನಂತೆ, ದಯವಿಟ್ಟು ತಗೊಳ್ಳಿ. ಆಗಲಿ ಮಗು, ಧನ್ಯವಾದ. 10,000 ರೂಪಾಯಿಗೆ ಸಮೋಸ ತಿನ್ಬೋದು ಕಡೆ ಪತ್ಲು. ಬೇಡ ಕಣ ಮೋಟು, ಮೊದ್ಲು ಅವನಿಗೆ ಬಾಡಿಗೆನೆಲ್ಲ ಕೊಟ್ಬಿಡೋಣ, ಮಿಕ್ಕಿದ್ರಲ್ಲಿ ಮಜಾ ಉಡಾಯಿಸೋಣ. ಆದ್ರೆ ನಾನು ನಿಮ್ಗೆ ಇನ್ನೂ 10,000 ಎಕ್ಸ್ಟ್ರಾ ಕೊಡೋಣ ಅಂತ ಬಂದೆ. ಆದ್ರೆ ಕಳ್ರು ನೀವು ಈ ವೇಷ ಹಾಕೊಂಡಿದ್ದೀರೇನೋ? ತಪ್ಪಾಯ್ತು. ನಾವು ನಿಮ್ಮ ಸುಮ್ನೆ ಬಿಡಲ್ಲ ಕಡ್ರು. ಇಡಿ ಮಗ ಬೇಡ ಅವ್ರನ್ನ ಏನ್ ಮಾಡಿದ್ರು ಉಡಿ ಮಗ
ಸರ್ ದಿಸ್ ಇಸ್ ಟೂ ಮಚ್ ಸರ್. ಮೊದಲು ನೋಡಿದ್ರೆ ಪಾತ್ರೆ, ಈಗ ನೋಡಿದ್ರೆ ತಟ್ಟೆ. ಇಂಡಿಯಾ ಜನ ಟೆಕ್ನಾಲಜಿಲಿ ನಮ್ಗಿಂತ ಬಹಳ ಫಾರ್ವರ್ಡ್ ಇದ್ದಾರೆ ಸರ್. ನಾವು ರಿಸೈನ್ ಮಾಡ್ತೀನಿ ಸರ್. ಎಷ್ಟೇ ಕಷ್ಟಪಟ್ಟರು ಏನು ಪ್ರಯೋಜನ ಅಲ್ಲ. ಐ ಆಮ್ ಗೋಯಿಂಗ್ ಟು ರಿಸೈನ್. ಇಲ್ಲಿ ತನಕ ಒಬ್ಬರು ನಮ್ಮ ಡಾಕ್ ಟ್ರೈನಿಂಗ್ ಸೆಂಟರ್ಗೆ ಬರ್ಲೇ ಇಲ್ವಲ್ಲ ಪತ್ಲು. ತಾಳ್ಮೆ ಇರ್ಲಿ ಮೋಟು, ತಾಳಿದವನು ಬಾಳಿಯಾನು. ಅಲ್ಲಡ ಮೌಂಟು ಪತ್ಲು, ನಿಮ್ಮಿಬ್ಬರಿಗೂ ಕಂಗ್ರಾಟ್ಸ್. ನೀವಿಬ್ರು ತುಂಬಾ ಒಳ್ಳೆ ಕೆಲಸ ಶುರು ಮಾಡಿದಿರಾ. ಮೀಟ್ ಮೈ ಪೊಲೀಸ್ ಡಾಗ್ ಕಾನ್ಸ್ಟೇಬಲ್ ಜೋಜೋ. ಅವಲ್ದಾರ ನಾಯಿಗೂ ಒಂದು ಪೋಸ್ಟ. ಯಸ್, ನಮ್ಮೆಲ್ಲೋ ಡಾಗಿಗೂ ಯಾಕಿಂಗ್ ಅಂತ ಇರುತ್ತೆ. ನೀವಿಬ್ರು ಇದನ್ನ ಟ್ರೈನ್ ಮಾಡಿ. ಎಸ್ ಸರ್, ನೋಡ್ತಾ ಇರಿ ಸರ್. ನಾವ್ ಇದಕ್ಕೆ ಹ್ಯಾಕ್ ಟ್ರೈನಿಂಗ್ ಕೊಡ್ತೀವಿ ಅಂತಂದ್ರೆ ನೀವೇ ನೋಡ್ತೀರಿ ಸರ್. ಈ ಡಾಗ್ ನ ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್ ಮಾಡ್ಬಿಡ್ತೀವಿ ಸರ್ ನಾವು. ಎಸ್ ಮೋಟು, ಆದ್ರೆ ಈ ಡಾಗಿಗೆ ನೀನು ಸಮೋಸ ತಿನ್ಸೋದನ್ನ ಮಾತ್ರ ಕಲಿಸ್ಬೇಡ ಪ್ಲೀಸ್. ಹೋದ ಕೂತ್ಕ. ಜೋಜೋ ಸೆಕೆಂಡ್. ಇವ್ರಿಗಿದೆಲ್ಲ ಆಗ್ಲೇ ಬರುತ್ತೆ. ಇವರಿಗೆ ಕಳ್ಳನ್ನ ಹೇಗ್ ಹಿಡಿಯೋದು, ಅದ್ರಲ್ಲಿ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ, ಅದನ್ನೆಲ್ಲ ಹೇಗ್ ನಾವು ಬಾರ್ ಮಾಡೋದು, ಇದನ್ನೆಲ್ಲ ಮೊದ್ಲು ಕಲಿಸ್ಕೊಡಿ. ಓಕೆ ಎಸ್ ಸರ್. ಜೋಜೋ, ನಿನ್ನೀಗ ಕ್ರಾಲ್ ಮಾಡ್ಕೊಂಡು ಈ ಪೈಪ್ ಒಳಗಡೆ ಹೋಗ್ಬೇಕು. ನಾನ್ ಕ್ರಾಲ್ ಅಂತ ಹೇಳಿದ ಕೂಡ್ಲೆ ನೀನು ಕ್ರಾಲ್ ಮಾಡ್ಬೇಕು. ಓಕೆನಾ? ಹೋದ ನೀನು ಅದ್ರೊಳಗಿಂದ ಬಂದ್ಬಿಟ್ರೆ ನಾನು ನಿನಗೆ ಒಂದು ನೋಡಿ ಮೂಳೆ ಕೊಡ್ತೀನಪ್ಪ. ಹೆಂಗೆ? ನೋ ಹಂಗೆಲ್ಲ ಅದನ್ನ ಕಿತ್ಕೋಬಾರ್ದು. ಮೊದ್ಲು ಕೆಲಸ ಮಾಡ್ಬೇಕು, ಆಮೇಲೆ ಅದನ್ನ ನಾನು ನಿಂಗೆ ಬಹುಮಾನ ತರ ಕೊಡ್ತೀನಿ. ಓಕೆ, ಈಗ ಕ್ರಾಲ್ ಮಾಡು. ಡೋಜೋ ಹೋಗು. ಓ, ನೀನ್ ಅರ್ಥನೇ ಮಾಡ್ಕೊಳ್ತಿರ್ವಲ್ಲಪ್ಪ. ನಾನು ನಿನಗೆ ಕ್ರಾಲ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡು. ಹಿಂಗೆ ಮೋಟು ಒಳಗೋಗ. ಅಯ್ಯೋ ಬೇಗ ಹೊರಗಡೆ ಬರಲೇ. ಒಳಗಡೆ ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ, ನಾ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣ ಪತ್ಲು. ಬರಕ್ಕಾಗ್ತಿಲ್ಲ ಆಚೆ ಕಡೆ. ನಾನು ಹೊರಗಡೆ ಎಳೆಯೋ. ಪಾಪಿಯ ಜೀವನ ಪಾವನಗೊಳಿಸುವ ಬದಲಿವಲಿಂಗ ನಮೋ. ಜೋರಾಗಿ ಪುಷ್ ಮಾಡು. ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಫೋಟೋ ಬೇಗ ಏನಾದ್ರು ಯೋಚನೆ ಮಾಡೋ. ಖಾಲಿ ಹೋಟೆಲ್ ಅಲ್ಲಿ ತಲೆನೇ ಓಡಲ್ಲ, ಅದು ಬೇರೆ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನಾದ್ರೂ ಮಾಡು. ಐಡಿಯಾ ನಡಿಯೋ, ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗೋಣ ನಾವು. ಜೋಜೋ ಪ್ಲೀಸ್ ವೆಯ್ಟ್ ಮಾಡು, ನಾವ್ ಬೇಗ ಬಂದ್ಬಿಡ್ತೀವಿ. ಫೋಟೋ ಬ್ಯಾಲೆನ್ಸ್ ಮಾಡೋ, ಇಲ್ಲಾರು ಬಿದ್ದಬಿಡ್ತೇನೆ. ಆಟೋ ಪಟ್ಲು ನಿನಗ್ ಟ್ರೈನಿಂಗ್ ಕೊಡ್ತಾರಾ? ಇಲ್ಲ, ನಾನು ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ. ಪಟ್ಲು ಇದೇನೋ ಅಲ್ಲಾಡ್ಬೇಡ ಕಣೋ, ನನಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಏ ಮೋಟು, ಏನೇ ಹೊಸ ನಾಟಕ? ಆಮೇಲೆ ಹೇಳ್ತೀನಿ ತಾಯಿ, ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ ಈಗ. ಲೆಫ್ಟ್ ರೈಟ್, ಲೆಫ್ಟ್ ತಗೋ, ಲೆಫ್ಟ್ ತಗೋ, ಲೆಫ್ಟ್. ಮುಂದೆ ಕಾರ್ ಇದೆ, ಸ್ವಲ್ಪ ರೈಟ್ ತಗೋ, ಸೀದಾ ಹೋಗು. ಓಕೆ, ಈಗ ಮುಂದೆ ಹುಷಾರು. ಅಯ್ಯಪ್ಪ, ಅಯ್ಯೋ ಸರಿಯಾಗಿ ರೂಟ್ ಹೇಳಲೇ. ಏನೇನೋ ಕಾಲಕ್ಕೆ ಸಿಗ್ತಾ ಇದ್ದಲ್ಲೋ, ಎಲ್ಲೆಲ್ಲೋ ಡಿಕ್ಕಿ ಹೊಡಿತಾ ಇದ್ದೀನಿ ನಾನು. ಈಗ ಸೀದಾ ನಡಿ, ಸೀದಾ. ಅಯ್ಯೋ, ಎಲ್ಲ ಹೋಗ್ತಾ ಇದ್ದೆ ನೀನು? ಏ ಮೋಟು, ಇದೊಂಥರ ಚಲೋ ಆಯ್ತು ನೋಡು. ನಾನು ಬರ್ಲೇನ? ಸ್ವಲ್ಪ ಸಮೋಸ ಹೆಸರು ಚೆನ್ನಾಗಿರುತ್ತಣ್ಣ. ಪತ್ಲು ಯೂಟರ್ನ್ ತಗೋ, ಸಮೋಸ ತಿನ್ಕೊಂಬರೋಣ. ಇವೊಂದೊಳ್ಳೆ ಸಮೋಸ ಕಾಟ. ನನಗೆ ಪ್ರಾಣ ಹೋಗ್ತಾ ಇದೆ. ಜಲ್ದಿ ತಿನ್ನಪ್ಪ, ಬೇಗ ನಾವು ಡಾಕ್ಟರ್ ಮುನ್ಸ್ವಾಮಿ ನೋಡ್ಬೇಕು. ನೀನ್ ಹೋಗೋದಾರ ಹೋಗ, ನಾ ಸಮೋಸ ತಿನ್ಕೊಂಡೇ ಬರೋದು. ನನಗೆ ಹಸುವಾಗ್ತಿದೆ. ಲೇ, ನಾನು ಹೋಗ್ತೀನಿ ಕಣ ಈಗ. ಸಾಧ್ಯ ಆದ್ರೆ ನೀನ್ ನಿಲ್ಸೋ ನನ್ನ ನೋಡೋಣ. ಅಯ್ಯೋ, ನೀ ಎಲ್ಲಿ ಹೋಗ್ತಾ ಇದೀಯಾ? ಮುಂದೆ ಟ್ರಕ್ ಬರ್ತಾ ಇದೆ ಕಣೋ. ಅಯ್ಯಯ್ಯೋ, ಬೇಡ, ಹಿಂದ್ಗಡೆ ಕಾರ್ ಇದೆ ಕಣೋ. ಅಯ್ಯಯ್ಯೋ, ಈ ಕಡೆ ಬೇಡ, ಆ ಕಡೆ ಸ್ಕೂಟರ್ ಬರ್ತಾ ಇದೆ ಕಣೋ. ಈ ಕಡೆ ಕಣೋ, ಎಡಗಡೆ ಇಲ್ಲೊಂದು ಸ್ಕೂಟರ್ ಇದೆ ನೋಡು. ಅಮ್ಮ, ಅಯ್ಯೋ, ಅಯ್ಯೋ. ಅಯ್ಯಪ್ಪ,
ಮೋಟು ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಏನಪ್ಪ ಇದು ಸರ್ಕಸ್ ಸೇರ್ಕೊಂಡ್ಬಿಟ್ಟಿದ್ದೀರೇನು? ಅಯ್ಯಪ್ಪ, ನೀನ್ ಯಾವಾಗ ಇಷ್ಟೊಂದು ಲಂಬು ಆಗ್ಬಿಟ್ಟೆ? ಮತ್ತೆ ಈ ಪೈಪಲ್ಲಿ ಹೆಂಗ ಸಿಕ್ಕಾಕೊಂಡ್ಬಿಟ್ಟೆ ಮೋಟು? ಏನಾಯ್ತಾ? ಹೇಳ್ತೀನಪ್ಪ, ಅದೊಂದು ದೊಡ್ಡ ಕತೆ. ಏನಾದ್ರೂ ಕಾಫಿ ಟೀ ಇದ್ರೆ ಕೊಡ್ರಪ್ಪ. ಕಾಫಿ ತಿಂಡಿ ವಿಷಯ ಬಿಟ್ಟಾಕೋ, ಮೊದ್ಲು ನನ್ನನ್ನು ಇದ್ರಿಂದ ಬಿಡುಗಡೆ ಮಾಡು. ಅಯ್ಯೋ, ಪತ್ಲೂನು ಒಳಗಡೆ ಇದನ್ನ ಒಳಗಡೆ ಕೂತ್ಕೊಂಡು ಏನ ಮಾಡ್ತಿದ್ದೀರಾ ನೀವಿಬ್ರು? ಹೌದು, ಒಳಗಡೆ ತಗ್ಲಾಕೊಂಡ್ಬಿಟ್ಟಿದ್ದೇನಪ್ಪ. ಇರಪ್ಪ, ನಾನ್ ನನ್ನ ಗರ್ಗಸದಿಂದ ಈ ಪೈಪ್ ನ ಮುರಿತೀನಿ. ಹೆಂಗಿದೆ? ಅಯ್ಯೋ, ಏನೋ ಸೌಂಡು? ಓ ಮುನ್ಸಮಣ್ಣ ಎಲೆಕ್ಟ್ರಿಕ್ ಬಾಕ್ಸ್ ಇಂದ ಪೈಪ್ ಕಟ್ ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಪೈಪ್ ಕಟ್ ಮಾಡ್ತಾರೋ ಇಲ್ಲ ನನ್ನನ್ನೇ ಪೀಸ್ ಪೀಸ್ ಮಾಡ್ಬಿಡ್ತಾರೋ? ಹೆದರ್ಕೋಬೇಡ ಗೆಳೆಯ, ನಿಂತ್ಕೋ, ನಾನ್ ನಿನ್ ಜೀವ ಉಳಿಸ್ತೀನಿ. ಹಿಡ್ಕೊಳ್ಳೋಣ, ಹಿಡ್ಕೊಳ್ಳಿ, ಬಿಡ್ಬೇಡ. ಪತ್ಲು ಈ ಕಡೆ ತಿರ್ಗೋ. ಅವ್ನು ಓಡ್ಸ್ಕೊಂಡ್ ಬರ್ತಾ ಇದ್ದಾನೆ ಮುನ್ಸಮಣ್ಣ. ಅಯ್ಯಪ್ಪ, ನಿಂತ್ಕೋ ಪತ್ಲು. ಡಾಕ್ ಟ್ರೈನಿಂಗ್ ಕೊಡೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಜೋಜೋ, ಅಪರಾಧ ನೀಡಬೇಕಾದ್ರೆ ಕೆಲವು ಸರಿ ಬಹಳ ಅಡೆತಡೆಗಳಾಗುತ್ತೆ. ಏನೇ ಅಡೆತಡೆ ಆದ್ರೂ ಜಂಪ್ ಮಾಡ್ಕೊಂಡು ಹೋಗ್ಬೇಕು. ಇದ್ ನೋಡು, ಇದೊಂಥರ ಅಡೆತಡೆ. ನಾನ್ ಜಂಪ್ ಮಾಡಿ ತೋರಿಸ್ತೀನಿ, ನೀನು ಹಂಗೆ ಜಂಪ್ ಮಾಡ್ಬೇಕು. ಹೋದ ನೋಡು, ನಾ ಬೇಕಾದ್ರೆ ಒಂದ್ಸರಿ ಮಾಡಿ ತೋರಿಸ್ತೀನಪ್ಪ. ಜಂಪ್. ನೋಡಿ ಹಿಂಗೆ. ಅಯ್ಯಯ್ಯೋ. ಈ ಟ್ರೈನಿಂಗು ಕಾಮಿಡಿ ಆಗಿದ್ಯಪ್ಪ. ಜೋಜೋ, ಅಪರಾಧಿ ಯಾವಾಗಾರು ತಪ್ಪಿಸ್ಕೊಂಡ್ಬಿಟ್ರೆ ಅವ್ನ ಬಟ್ಟೆ ಮತ್ತು ಶೂ ವಾಸನೆಯಿಂದ ಫಾಲೋ ಮಾಡಿ ಅವನನ್ನ ಹಿಡಿಬೇಕಾಗುತ್ತೆ. ಓಕೆನಾ? ಆಯ್ತಪ್ಪ ಹೋದ. ಈಗ ನೀನು ಮೂಳೆ ವಾಸನೆ ಹಿಡ್ಕೊಂಡ್ಬಿಟ್ಟು ಹೋಗೋದನ್ನ ಹುಡುಕ್ಬೇಕು, ಗೊತ್ತಾಯ್ತಾ? ಈಗ ಇಲ್ಲಿರೋ ಎಲ್ಲಾ ಡಾಗಿಗಳಿಗೂ ಡೋಜೋ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ನೋಡು ಹೇಗ್ ತರ ಅಲ್ಲಾಡಿಸ್ತೀವಿ ಅಂತ ಅಲ್ವಾ? ನೋಡು ಎಲ್ಲಿ ಅಲ್ಲಾಡ್ಸಿ ತಲೆನ. ಮೋಟೋ ಈ ಸರಿ ಭೂಮಿನಲ್ಲಿ ಮೂಳೆನ ತೆಗೆದು ತೋರಿಸ್ತಾನೆ. ನೀನು ಅದನ್ನ ಮಾಡ್ಬೇಕು, ಗೊತ್ತಾಯ್ತಾ? ಇವನ್ ಕಂಡು ಕಟ್ರಪ್ಪ. ಇದು ಓಕೆ ಮೋಟೋ, ಈಗ ಹುಡ್ಕ ಮೂಳೆ ಎಲ್ಲಿದೆ ಅಂತ. ಅಯ್ಯೋ, ಅಯ್ಯಪ್ಪ, ಅಲ್ಲಿ ನೋಡು, ಡೋಜೋ ಮತ್ತೆ ಡಾಗಿಗಳ ಮಧ್ಯ ಏನೋ ಡೀಲ್ ನಡೀತಾ ಇದೆ ಅಲ್ವನ ಪತ್ಲು? ಹೋದ ನಾವಿಲ್ಲಿವರೆಗೂ ಹೇಳ್ಕೊಟ್ಟಿದ್ದಲ್ಲ ನಿನ್ ತಲೆನಲ್ಲಿ ಇದೆಯೇನಪ್ಪ? ವೆರಿ ಗುಡ್. ನೋಡು, ಈಗ ನಾವು ಕಳ್ಳರನ್ನ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ನೋಡಪ್ಪ, ಇದು ಬಿಸ್ಕೆಟ್ ಪ್ಯಾಕೆಟು. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐಟಮ್ ಅಂತ ತಿಳ್ಕೊ. ಕಳ್ಳ ಇದನ್ನ ತಗೊಂಡು ಓಡಕ್ತಾ ಇದ್ದಾನೆ. ಮತ್ತೆ ನಾನೀಗ ಅದನ್ನ ಒಂದು ನಾಯಿ ತರ ಓಡೋಗಿ ಹಿಡ್ಕೊಂಬರ್ತೀನಿ. ನೀವು ನೋಡ್ತಾ ಇರಿ, ಆಮೇಲೆ ನಂತರನೇ ನೀವು ಮಾಡ್ಬೇಕು. ಕ್ಯಾಚ್ ಮಾಡು, ಕ್ಯಾಚ್. ಹೊಟ್ಟೆ ಹಸುವ ಹೌದು, ತುಂಬಾ ಹಸುವಾಗ್ತಿದೆ. ತಡ ಯಾಕೆ ಮಾಡ್ತಿದ್ದೀರಾ? ಕ್ಯಾಚ್ ಇಟ್, ಕ್ಯಾಚ್ ಇಟ್, ಕ್ಯಾಚ್ ಇಟ್. ಅಯ್ಯೋ, ಕಾಪಾಡಿ! ಅಯ್ಯೋ, ಯಾರು ಕಾಪಾಡಿ! ಅಯ್ಯಪ್ಪ, ಡೋಜೋ ನಮ್ಮನ್ನೇ ತಿನ್ನಕ್ ಬರ್ತಾ ಇದ್ದಲ್ಲಪ್ಪ. ಯಾರಾದ್ರೂ ಕಾಪಾಡ್ರಪ್ಪ, ಎಲ್ಲ ಒಟ್ಟಿಗೆ ಬರ್ತಾ ಇವೆ. ಅಯ್ಯಯ್ಯೋ, ಏನ್ ಗತಿ ಅಪ್ಪ. ಅಯ್ಯಯ್ಯ, ಈಗ್ಲೇ 4 ಕಾಲಲ್ಲಿ ಓಡ್ತಾ ಇದೆ. ತರಬೇತಿ ಟ್ರೈನಿಂಗ್ ಎಲ್ಲ ಆಗೋಯ್ತಲ್ಲ. ಒಟ್ಟು 2 ಕಾಲಲ್ಲಿ ಓಡೋ ಬೇಗ. ಕಾಪಾಡಿ, ಕಾಪಾಡಿ. ಮೋಟು ಪತ್ಲು, ಕಮಿಷನರ್ ಸರ್ ಜೋಜೋ ಟ್ರೈನಿಂಗ್ ನೋಡಕ್ ಬಂದಿದ್ದಾರೆ. ತೋರಿಸಿ ಬೇಗ, ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಂತೆ. ಡೋಜೋ ಅಣ್ಣ, ಇಲ್ಲಿ ತನಕ ಆಗಿದ್ದೆಲ್ಲ ಆಗೋಯ್ತು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡೋಣ. ಡೋಜೋ ಕ್ರಾಲ್, ಡೋಜೋ ಕ್ರಾಲ್, ಕ್ರಾಲ್, ಡೋಜೋ ಕ್ರಾಲ್, ಕ್ರಾಲ್. ಅಯ್ಯ, ಯಮ್ಮ.
ಸಾಕ್ ಮಾಡಬ್ರೋ, ಎಲ್ಲಾನು ಮಾಡಿದ್ಯಲ್ಲ, ಇನ್ನೇನ್ ಬಾಕಿ ಇದೆ ಅಂತ ಹೇಳು. ತಗೋ. ಕಳ್ಳರನ್ನ ಹೆಂಗ್ ಹಿಡ್ಕೊಳ್ಳೋದು ಅನ್ನೋದನ್ನ ಬಿಟ್ಬಿಟ್ಟಿದೀವಿ. ಈಗ ಓಡು, ಹೋದ ಬಂದು ನಮ್ಮನ್ನ ಹಿಡ್ಕತಾನೆ. ಓ, ಯಾರು ವಿದ್ಯೆ ಹೇಳ್ಕೊಡ್ತಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಓದು ಒಳ್ಳೆ ಇನ್ಸ್ಪೆಕ್ಟ್ರು. ಇವನ್ನ ನಮ್ಮ ಪೇದೆಗಳಿಗೆಲ್ಲ ಟ್ರೈನಿಂಗ್ ಕೊಡೋದಕ್ಕೆ ಲೀಡರ್ ಆಗಿ ಮಾಡ್ಬಿಡೋಣ. ಏನಂತೀಯ? Yes. ಕಾರ್ಪೊರೇಷನ್ ಅವರೇ ಕಾಪಾಡಿ, ನಮ್ಮನ್ನ ನಾಯಿಗಳು ಓಡಿಸ್ಕೊಂಡ್ ಬರ್ತಾ ಇವೆ. ಅಯ್ಯೋ